ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬೆಂಗಳೂರಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿರುವಂಥ ಈ ಒಂದು ಸೈಟ್ ಸೀಯಿಂಗನ್ನು ಎಲ್ಲರೂ ನೋಡೇ ಇರ್ತೀರ. ಕೆಲವರು ಇಲ್ಲಿಗೆ ಹೋಗಿ ಅಮೇಝಿಂಗ್ ಒಂದು ಡೇ ಔಟನ್ನು ಮಾಡ್ಕೊಂಬಂದಿರ್ತಾರೆ, ಕೆಲವರು ಇಲ್ಲಿಗೆ ಹೋಗಿ ಡಿಸಪಾಯಿಂಟು ಆಗಿ ಬಂದಿರ್ತಾರೆ. ಸೊ ಫ್ರೆಂಡ್ಸ್, ನಾನು ಹೇಳ್ತಾ ಇರುವಂಥ ಪ್ಲೇಸು ನಂದಿ ಹಿಲ್ಸ್. ನಾವು ಬೆಳಗ್ಗೆ 6:30ಗೆ ಬೆಂಗಳೂರನ್ನು ಹೊರಟು ಇಲ್ಲಿಗೆ 8:30 ಅಷ್ಟೊತ್ತಿಗೆ ರೀಚ್ ಆದ್ವಿ. ಸೊ ಆಲ್ಮೋಸ್ಟ್ ನಂದಿ ಹಿಲ್ಸ್ ಮೇಲ್ಗಡೆ ರೀಚ್ ಆಗೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್. 10-15 ನಿಮಿಷ ವೆಯ್ಟ್ ಮಾಡಿದ್ವಿ. ಟ್ರಾಫಿಕ್ ಮುಂದೆ ಪಾಸ್ ಆಗೋ ರೀತಿನೇ ಕಾಣಲಿಲ್ಲ, ತುಂಬ ಬೇಜಾರಾಯಿತು. ಸೊ ಆಲ್ಮೋಸ್ಟ್ ಮೇಲಿನವರೆಗೂ ಹೋಗಿ ಟ್ರಾಫಿಕ್ ಮುಂದೆ ಹೋಗೋದಿಲ್ಲ ಅಂತ ತಿಳ್ಕೊಂಡು ವಾಪಸ್ ಹಿಂದೆ ಬಂದು ಕೆಳಗಡೆ ಇರುವಂಥ ನಂದಿ ವಿಲೇಜ್ಗೆ ಹೋದ್ವಿ. ಇದು ಇಲ್ಲಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿದೆ, 30 ಮಿನಿಟ್ಸ್ ರೈಡ್ ಆಗುತ್ತೆ. ಸೊ ಇಲ್ಲಿಗೆ ಬಂದು ಇಲ್ಲಿನ ಒಂದು ಭೋಗನಂದೀಶ್ವರ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ವಿ. ತುಂಬ ಒಳ್ಳೆಯ ಜಾಗ, ತುಂಬ ವಿಶಾಲವಾದ ಒಂದು ಪ್ರದೇಶದಲ್ಲಿ ನಿರ್ಮಾಣ ಆಗಿರುವಂಥ ಈ ಒಂದು ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಇಲ್ಲೊಂದು ಚಾರಿಯೆಟ್ಟು ಸಹ ಇದೆ. ನೋಡ್ತಕ್ಕಂಥ ಪ್ಲೇಸು ನಂದಿ ಹಿಲ್ಸ್ಗೆ ಬಂದರೆ ಈ ಒಂದು ನಂದಿ ವಿಲೇಜ್ಗೆ ವಿಸಿಟ್ ಮಾಡಿ ಈ ಟೆಂಪಲನ್ನು ಮಿಸ್ ಮಾಡದೆ ಭೇಟಿ ಮಾಡಿ. ದೇವಸ್ಥಾನದ ಎದುರುಗಡೆ ನಿಮಗೆ ಒಂದು ಚಾರಿಯೆಟ್ ಸಿಗುತ್ತೆ, ಒಂದು ವೀರಭದ್ರ ಸ್ವಾಮಿ ದೇವಸ್ಥಾನವೂ ಇದೆ. ಪ್ರಶಾಂತವಾದ ವಾತಾವರಣ, ನೇಚರ್ ಲವರ್ಸ್ಗಂತೂ ಇದು ದಿ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಈಗ ದೇವಸ್ಥಾನದ ಒಳಗಡೆ ಹೋಗೋಣ. ಇದರ ಹಿಸ್ಟ್ರಿ ನೋಡೋದಾದರೆ 9ರಿಂದ 10ನೇ ಶತಮಾನದ ಕಾಲದಲ್ಲಿ ಇದು ನಿರ್ಮಾಣ ಆಗಿರುತ್ತೆ. ರಾಷ್ಟ್ರಕೂಟ ಗಂಗಾ ಡೈನಾಸಿಟಿ ಪೀರಿಯಡಲ್ಲಿ ಈ ಒಂದು ನಿರ್ಮಾಣ ಕಾರ್ಯ ನಡೆದಿರುವಂಥದ್ದು. ಇದು ಭೋಗನಂದೀಶ್ವರನ ಒಂದು ವಿಗ್ರಹ. ದೇವಸ್ಥಾನದ ಹೊರಗಡೆ ಬಂದರೆ ನಿಮಗೆ ಈ ಬೃಹತ್ ಶಿವನ ಒಂದು ಸ್ಟ್ಯಾಚ್ಯೂ ಸಹ ಇರುತ್ತೆ. ದೇವಸ್ಥಾನದ ಒಳಗಡೆ ಒಂದು ಕಲ್ಯಾಣಿನೂ ಸಹ ಇದೆ, ಅದರಲ್ಲಿ ಅಲೋ ಮಾಡ್ತಿರ್ಲಿಲ್ಲ, ಲಾಕ್ ಮಾಡಿಬಿಟ್ಟಿದ್ರು. ಸೊ ಹೊರಗಡೆ ಬಂದರೆ ನಿಮಗೆ ಒಂದು ದೊಡ್ಡ ಶಿವ ಸ್ಟ್ಯಾಚ್ಯೂ ನರ್ತನ ಮಾಡ್ತಾ ಇರುವಂಥದ್ದು ಸಖತ್ತಾಗಿದೆ ನೋಡೋದಕ್ಕೆ. ದೇವಸ್ಥಾನ ಅಂತೂ ತುಂಬ ದೊಡ್ಡ ವಿಸ್ತಾರವಾದ ಜಾಗದಲ್ಲಿ ನಿರ್ಮಾಣವಾಗಿದೆ. ಇಲ್ಲೊಂದು ಸಭಾ ಮಂಟಪನೂ ಸಹ ಇದೆ. ಕೆಲವೊಂದು ಜಾಗಗಳಿಗೆ ರೆಸ್ಟ್ರಿಕ್ಷನ್ಸು ಸಹ ಇದೆ, ಒಳಗಡೆ ಬಿಡ್ತಾ ಇರಲಿಲ್ಲ. ಸೊ ದೇವಸ್ಥಾನದ ಹೊರಗಡೆನೂ ಸಹ ಒಂದು ಚಿಕ್ಕ ಕಲ್ಯಾಣಿನೂ ಸಹ ಇದೆ. ನೀರು ತುಂಬ ಗ್ರೀನರಿ ಆಗಿತ್ತು, ಸ್ವಚ್ಛವಾಗಿತ್ತು. ಸೊ ಇಲ್ಲಿನ ದರ್ಶನ ಮಾಡಿಕೊಂಡು ಮುಂದೆ 2.5 ಕಿಲೋಮೀಟರ್ ದೂರದಲ್ಲಿರುವಂಥ ಈ ಒಂದು ಪ್ರದೇಶಕ್ಕೆ ಬಂದ್ವಿ. ತುಂಬಾ ಅಚ್ಚರಿ ಆಯಿತು. ಎಂಥ ಒಳ್ಳೆ ಪ್ರದೇಶ, ಈ ರೀತಿ ಒಂದು ಜಾಗ ಬೆಂಗಳೂರು ಪಕ್ಕದಲ್ಲಿದೆ ಅಂತ ಹೇಳಿದ್ರೆ ನಂಬಕ್ಕೆ ಆಗೋದಿಲ್ಲ. ಇದೆಲ್ಲ ಮೊದಲನೇ ಸರಿ ನಾವು ವಿಸಿಟ್ ಮಾಡಿದ್ದು. ಸೊ ದೇವಸ್ಥಾನದ ಹೊರಗಡೆ ಬಂದು ನೋಡಿದ್ರೆ ಸಂಪೂರ್ಣವಾಗಿ ಕ್ಲೌಡ್ಸ್ ಆವರಿಸ್ಕೊಂಡಿದೆ. ನಾವು ಹೋಗಿದ್ದು ನವೆಂಬರ್ ತಿಂಗಳಲ್ಲಿ. ನೀವು ಯಾವುದೇ ಸೀಸನಲ್ಲಿ ಇಲ್ಲಿಗೆ ಬಂದರೂ ಇಲ್ಲಿನ ವಾತಾವರಣ ತುಂಬ ಚಿಲ್ಲಾಗಿ ಇರುತ್ತೆ. ಇದು ಗ್ರೌಂಡ್ ಲೆವೆಲೆಲ್ಲ ಸ್ವಲ್ಪ ಎತ್ತರದಲ್ಲಿ ಇರೋದ್ರಿಂದ ತುಂಬಾ ಒಳ್ಳೆಯ ವಾತಾವರಣ, ಹಿಲ್ ಸ್ಟೇಷನ್ ರೀತಿ ಇರುತ್ತೆ. ಸರೌಂಡಿಂಗ್ಸ್ ಅಂತೂ ವ್ಯೂ ತುಂಬಾ ಚೆನ್ನಾಗಿತ್ತು. ಮೇಲ್ಗಡೆ ಇಲ್ಲಿ ಜಸ್ಟ್ ಒಂದು ದೇವಸ್ಥಾನ ಇದೆ, ಪಕ್ಕದಲ್ಲಿ ಒಂದು ಯಾತ್ರಿ ನಿವಾಸ ಇದೆ, ಅದು ಬಿಟ್ಟರೆ ಸರೌಂಡಿಂಗ್ಸ್ ಇಲ್ಲಿ ಏನೂ ಇಲ್ಲ. ಸೊ ಈಗ ದೇವಸ್ಥಾನದ ಒಳಗಡೆ ನೋಡೋಣ. ಇದು ಸರೌಂಡಿಂಗ್ಸಲ್ಲಿ ಇದ್ದಂಥ ಒಂದು ಎನ್ವಿರಾನ್ಮೆಂಟು ಕಂಪ್ಲೀಟ್ ಕ್ಲೌಡಿ ಆಗಿತ್ತು, ಸಕ್ಕತ್ತಾಗಿತ್ತು, ಚಿಲ್ಲಾಗಿತ್ತು. ದೇವಸ್ಥಾನದ ಒಳಗಡೆ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಗ್ರಹ ಇದೆ. ಲಕ್ಷ್ಮೀ ನರಸಿಂಹಸ್ವಾಮಿಯ ಪೂಜೆಯನ್ನು ಇಲ್ಲಿ ಮಾಡ್ತಾರೆ. ಸೊ ಇಲ್ಲಿನ ದರ್ಶನ ಮಾಡಿಕೊಂಡು ಹೊರಗಡೆ ಬಂದರೆ ನವಗ್ರಹ ದೇವಸ್ಥಾನ ಇದೆ, ಅದನ್ನು ಸಹ ದರ್ಶನ ಮಾಡಿಕೊಂಡು ಸುತ್ತಲೂ ಇರುವಂಥ ವಾತಾವರಣವನ್ನು ನೋಡಿ ಎಂಜಾಯನ್ನು ಮಾಡ್ಬೋದು. ಸೊ ಭೋಗನಂದೀಶ್ವರ ದೇವಸ್ಥಾನ ನಂದಿ ವಿಲೇಜ್ ಅಲ್ಲಿಂದ ಇಲ್ಲಿಗೆ 2.5 ಕಿಲೋಮೀಟರ್ ಆಗುತ್ತೆ. ಜಸ್ಟ್ 5ರಿಂದ 10 ನಿಮಿಷ ನೀವು ಕಾರಲ್ಲಿ ಬಂದು ದೇವಸ್ಥಾನದವರೆಗೂ ಕಾರು ರೀಚ್ ಆಗುತ್ತೆ, ನೀವು ಬರ್ಬೋದು. ದೇವಸ್ಥಾನದ ಪಕ್ಕದಲ್ಲೇ ಒಂದು ಯಾತ್ರಿ ನಿವಾಸ ಸಹ ಇದೆ, ಹಾಲ್ಟಿಂಗ್ ಮಾಡುವಂಥವ್ರು. ಮತ್ತು ಇಲ್ಲೊಂದು ಅನ್ನ ಪ್ರಸಾದನೂ ಸಹ ಇದೆ. ಮಧ್ಯಾಹ್ನ ಬಂದರೆ ಫ್ರೀ ಮೀಲ್ಸು ಸಹ ಇಲ್ಲಿ ಕೊಡ್ತಾರೆ. ಗೋಪಿನಾಥ ಬೆಟ್ಟ ನಂದಿ ವಿಲೇಜಿಂದ ಜಸ್ಟ್ 2.5 ಕಿಲೋಮೀಟರ್ ದೂರದಲ್ಲಿ ಇದೆ. ಸೊ ಇದಾದಮೇಲೆ ಇಲ್ಲಿಂದ ನಾವು ಇಶಾ ಫೌಂಡೇಶನ್ ಶಿವ ಸ್ಟ್ಯಾಚ್ಯೂ ಹತ್ರ ಹೋದ್ವಿ. ಅದು ಸುಮಾರು ಗೋಪಿನಾಥ್ ಬೆಟ್ಟದಿಂದ 23 ಕಿಲೋಮೀಟರ್ ದೂರದಲ್ಲಿದೆ. 30 to 35 ಮಿನಿಟ್ಸ್ ಕೆಳಗಡೆ ನಾವು ಸನ್ನಿಧಾನ ಎಂಟ್ರೆನ್ಸ್ ಹತ್ರ ರೀಚ್ ಆಗ್ತೀವಿ. ಸೊ ಇಲ್ಲಿ ಮೇಯ್ನ್ ಗೇಟ್, ಇಲ್ಲಿ ಎಂಟ್ರೆನ್ಸಿಂದ ಒಳಗಡೆ ಹೋಗೋದಕ್ಕೆ ಒಂದು 15 to 20 ಮಿನಿಟ್ಸ್ ಆಗುತ್ತೆ. ನಾವು ಹೋದದ್ದು ನವೆಂಬರ್ ತಿಂಗಳಲ್ಲಿ. ಆಗ ರೋಡು ಅಷ್ಟು ಚೆನ್ನಾಗಿರಲಿಲ್ಲ, ಕಲ್ಲಿನ ರೋಡು, ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಬಟ್ ಈಗ ರೋಡೆಲ್ಲ ಚೆನ್ನಾಗಿ ಆಗೋಗಿದೆ. ಜಸ್ಟ್ 5 ಮಿನಿಟ್ಸಲ್ಲಿ ನೀವು ಇಲ್ಲಿ ರೀಚ್ ಆಗ್ಬೋದು. ಸೊ ಇಲ್ಲಿಗೆ ಬಂದರೆ ನಿಮಗೆ ಪಾರ್ಕಿಂಗ್ ಫೆಸಿಲಿಟೀಸ್ ಇರುತ್ತೆ. ಪಾರ್ಕಿಂಗ್ಗೆ ನೀವು ಟಿಕೆಟನ್ನು ತೊಗೋಬೇಕು. ಬೇರೆ ಇಲ್ಲಿ ಯಾವುದಕ್ಕೂ ಎಂಟ್ರಿ ಫೀ ಇರೋದಿಲ್ಲ, ಎಲ್ಲ ಫ್ರೀ ಆಫ್ ಕಾಸ್ಟೇ. ಫಸ್ಟು ಇಲ್ಲಿ ಎಂಟ್ರಿ ಆದರೆ ಇಲ್ಲೊಂದು ನಾಗರಕಟ್ಟೆ ಸಿಗುತ್ತೆ. ನಾಗರಕಟ್ಟೆಯ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಸೊ ಅದರ ಬ್ಯಾಕ್ ಸೈಡು ಇನ್ನೊಂದು ಈ ರೀತಿ ಮಂಟಪದ ಥರ ಇರುತ್ತೆ. ಇದನ್ನು ದರ್ಶನ ಮಾಡಿಕೊಂಡು ಹಾಗೆ ಅಪೋಸಿಟ್ ನೀವು ನೋಡಿದ್ರೆ
ಅಬ್ಬಾ ಅನಿಸೋ ರೀತಿ ಒಂದು ಶಿವ ಸ್ಟ್ಯಾಚ್ಯೂ, ಶಾಂತ ಮೂರ್ತಿ ನಿಮ್ಮ ಕಣ್ಣುದ್ದಕ್ಕೂ ಕಾಣಿಸುತ್ತೆ. ಸೊ ಸ್ಟ್ಯಾಚ್ಯೂ ಹತ್ತಿರ ಹೋಗ್ತಾ ಹೋಗ್ತಾ ಸ್ಟ್ಯಾಚ್ಯೂ ತುಂಬ ಬೃಹದಾಕಾರವಾಗಿ ಕಾಣಿಸುತ್ತೆ. ನಂದಿ ಬೆಟ್ಟದಿಂದ ನೋಡಿದ್ರೆ ನಿಮಗೆ ಶಿವ ಸ್ಟ್ಯಾಚ್ಯೂ ಸಹ ಕಾಣಿಸುತ್ತೆ. ಎರಡೂ ಎದುರು ಬದರಾಗಿ ಮಾಡಿರುವಂಥದ್ದು ಇಲ್ಲಿ. ಸೊ ನಂದಿ ಹಿಲ್ಸಿಂದ ನಂದೀಶ್ವರನು ಇಲ್ಲಿ ಶಿವನನ್ನು ನೋಡೋ ರೀತಿ, ಶಿವನ ಫೇಸಿಂಗು ನಂದಿ ಬೆಟ್ಟದ ಕಡೆ, ನಂದಿ ಬೆಟ್ಟದ ನಂದೀಶ್ವರನ ಶಿವನನ್ನು ವೀಕ್ಷಣೆ ಮಾಡೋ ರೀತಿ ಇಲ್ಲೊಂದು ಇಶಾ ಫೌಂಡೇಶನ್ ಶಿವ ಸ್ಟ್ಯಾಚ್ಯೂವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಜಾಗವನ್ನು ಚೂಸ್ ಮಾಡಿ ಇಲ್ಲಿ ಒಂದು ಶಿವನ ಸ್ಟ್ಯಾಚ್ಯೂ ಮಾಡಿರುವಂಥ ಸೀಕ್ರೆಟು ಅದೇನೆ. ಸೊ ಪಕ್ಕದಲ್ಲಿ ಹೋಗ್ತಾ ಹೋಗ್ತಾ ಶಿವನು ಇನ್ನೂ ಬೃಹದಾಕಾರವಾಗಿ ನಮಗೆ ಗೋಚರ ಆಗುತ್ತೆ. ತುಂಬ ಒಂದು ದೊಡ್ಡ ಸ್ಟ್ಯಾಚ್ಯೂ ಅಂತ ಹೇಳ್ಬೋದು. ಸೊ ಶಿವನ ಸ್ಟ್ಯಾಚ್ಯೂ ಕೆಳಗಡೆ ಒಂದು ದೇವಸ್ಥಾನನೂ ಸಹ ಇದೆ. ಯೋಗೇಶ್ವರ ಲಿಂಗ ದರ್ಶನ ಮಾಡಿಕೊಂಡು ಪೂಜೆ ಸಾಮಾನು ಸಿಗುತ್ತೆ, ಮಾಡಿಸುವಂಥವ್ರು ಪೂಜೆನೂ ಸಹ ಇಲ್ಲಿ ಮಾಡಿಸ್ಕೊಂಡು ಹಾಗೆ ಬ್ಯಾಕ್ ಸೈಡು ಶಿವನ ಸ್ಟ್ಯಾಚ್ಯೂ ಹತ್ತಿರ ಹೋಯಿತು ಅಂತ ಹೇಳಿದ್ರೆ ಇನ್ನಷ್ಟು ರೋಮಾಂಚನಗೊಳ್ಳುವಂಥ ಒಂದು ಅನುಭವ ನಮಗೆ ಆಗುತ್ತೆ. ಈ ಆದಿಯೋಗಿ ಶಿವನ ಮೂರ್ತಿ 112 ಫೀಟ್ 112 ಫೀಟ್ ಹೈಟಲ್ಲಿ ಇರುವಂಥದ್ದು. ಶಿವನು ಯೋಗ ಸಾಧನೆ ಮಾಡಿರುವಂಥ ಮೊದಲ ವ್ಯಕ್ತಿ, ಮೊದಲ ಯೋಗಿ. ಆದ್ದರಿಂದ ಆದಿಯೋಗಿ ಶಿವ ಅಂತ ನಾವು ಕರಿತೀವಿ. ಈ ಶಿವ ಸ್ಟ್ಯಾಚ್ಯೂ ನಿರ್ಮಾಣಕ್ಕೆ 500 ಟನ್ ಸ್ಟೀಲನ್ನು ಬಳಸಲಾಗಿದೆ ಮತ್ತು ಇದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸಲ್ಲೂ ಸಹ ಒಂದು ರೆಕಾರ್ಡ್ ಆಗಿದೆ ಅಂತ ಹೇಳ್ಬೋದು. 34 ಮೀಟರ್ಸ್ ಎತ್ತರದಲ್ಲಿ ಇದೊಂದು ಸ್ಟ್ಯಾಚ್ಯೂ ಇದೆ. ಸೊ ರಾತ್ರಿ 7 ಗಂಟೆಗೆ ಬಂದರೆ ನೀವು ಇಲ್ಲೊಂದು ಲೇಸರ್ ಶೋನು ಸಹ ನೋಡ್ಬೋದು. ಪ್ರತಿದಿನ 7 ಗಂಟೆಗೆ ಇಲ್ಲಿ ಲೇಸರ್ ಶೋ ನಡೆಯುತ್ತೆ. ಸೊ ಅಲ್ಲಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ವಾಪಸ್ ನಾವು ಮತ್ತೆ ನಂದಿ ಹಿಲ್ಸ್ಗೆ ಬಂದ್ವಿ. ನಂದಿ ಹಿಲ್ಸ್ಗೆ ಬಂದಾಗ ಸುಮಾರು 12:30 ಗಂಟೆ ಮಧ್ಯಾಹ್ನ ಆಗಿತ್ತು. ಸೊ ಹೊರಗಡೆ ನೀವು ಪಾರ್ಕಿಂಗ್ಗೆ ಟಿಕೆಟನ್ನು ತೊಗೊಂಡು ಇಲ್ಲಿ ಪಾರ್ಕಿಂಗನ್ನು ಮಾಡಿಕೊಂಡು ಮೇಲ್ಗಡೆ ನಂದಿ ಹಿಲ್ಸ್ಗೆ ಹೋಗ್ಬೋದು. ಸೊ ಇದೊಂದು ಪಾರ್ಕಿಂಗ್ ಏರಿಯಾ ಪ್ಲಸ್ ಎದುರುಗಡೆ ಕಾಣಿಸ್ತಾ ಇರುವಂಥದ್ದು ಟಿಕೆಟ್ ಕೌಂಟರ್. 4 ಗಂಟೆಯಿಂದ 5 ಗಂಟೆ ಒಳಗಡೆ ಅರ್ಲಿ ಮಾರ್ನಿಂಗ್ ಬರಬೇಕು ಇಲ್ಲಿ ಪಾರ್ಕಿಂಗ್ ಸಿಗಬೇಕು ಅಂತಂದರೆ. ಇಲ್ಲ ಅಂದರೆ ನೀವು ಮಧ್ಯಾಹ್ನದ ಮೇಲೆ ಬಂದರೆ ಮಾತ್ರ ನಿಮಗೆ ಪಾರ್ಕಿಂಗ್ ಸಿಗುತ್ತೆ. ಮಧ್ಯ 7ರಿಂದ 9 ಗಂಟೆ ಒಳಗಡೆ ಪಾರ್ಕಿಂಗ್ ಸಿಗದೆ ಮಧ್ಯಾಹ್ನ ಸ್ಟ್ರಕ್ ಆಗಿ ವಾಪಸ್ ಹೋಗಬೇಕಾಗತ್ತೆ. ಸೊ ನಮಗೂ ಅದೇ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ನಾವು ವಾಪಸ್ ಲಾಸ್ಟಲ್ಲಿ 12:30 ಅಷ್ಟೊತ್ತಿಗೆ ನಂದಿ ಹಿಲ್ಸ್ಗೆ ಬಂದ್ವಿ, ಪಾರ್ಕಿಂಗು ಸಿಕ್ತು. ಸೊ ಒಳಗಡೆ ನಂದಿ ಹಿಲ್ಸ್ಗೆ ಎಂಟ್ರ್ ಆದಮೇಲೆ ಮೇಲ್ಗಡೆ ನಂದೀಶ್ವರನ ಒಂದು ಸ್ಟ್ಯಾಚ್ಯೂ ಮತ್ತು ಟಿಪ್ಪು ಪಾಯಿಂಟ್ ಎಲ್ಲ ಸಿಗುತ್ತೆ. ಅಲ್ಲಿಗೆ ಹೋಗಬೇಕು ಅಂದರೆ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಒಂದು 1/4 ಗಂಟೆ 20 ನಿಮಿಷ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ನಿಮಗೆ ನಡೆಯೋದಕ್ಕೆ ಟೈಮ್ ಇಲ್ಲ, ಆಗಲ್ಲ ಅಂತ ಹೇಳಿದ್ರೆ ಈ ರೀತಿ ಮಿನಿ ಬಸ್ಗಳು ಸಹ KTDC ಅವ್ರದ್ದು ಅವೈಲೇಬಲ್ ಇರುತ್ತೆ. ಪರ್ ಪರ್ಸನ್ 25 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅಪ್ ಆ್ಯಂಡ್ ಡೌನ್ 50 ರೂಪೀಸ್ ಆಗುತ್ತೆ. ಆರಾಮವಾಗಿ ಈ ಬಸ್ಸಲ್ಲಿ ಹೋದರೆ ಟೆಂಪಲ್ ಹತ್ರನೇ ಹೋಗಿ ನಿಲ್ಲಿಸ್ತಾರೆ. ಸೊ ಅಲ್ಲಿ ನಿಲ್ಲಿಸಿದ ತಕ್ಷಣವೇ ನಮಗೆ ದೇವಸ್ಥಾನ ಅನ್ನೋದು ಸಿಗುತ್ತೆ. ಇದು ನಂದೀಶ್ವರನ ದೇವಸ್ಥಾನ, ನಂದಿ ಹಿಲ್ಸ್ ಮೇಲೆ ಇರುವಂಥದ್ದು. ಇಲ್ಲಿನ ಸೈಟ್ ಸೀಯಿಂಗ್ ಪ್ಲೇಸಸ್ ಇಲ್ಲೇ ಸರೌಂಡಿಂಗಲ್ಲಿ ಇರುತ್ತೆ. ನೀವು ನೋಡಿಕೊಂಡು ಒಂದು 2-3 ಅವರ್ಸ್ ಆರಾಮವಾಗಿ ಇಲ್ಲಿ ಸೈಟ್ ಸೀಯಿಂಗ್ ಮಾಡಿಕೊಂಡು ವಾಪಸ್ಸು ನಂದಿ ಬೆಟ್ಟದಿಂದ ಕೆಳಗಡೆ ಮಿನಿ ಬಸ್ಸಲ್ಲೇ ಇಳಿಬೋದು. ಮೊದಲನೇದಾಗಿ ನಂದೀಶ್ವರನ ದೇವಸ್ಥಾನದ ಒಳಗಡೆ ಹೋಗೋಣ. ಈ ಸ್ಥಳದಲ್ಲಿ ಯೋಗ ನಂದೀಶ್ವರನು ತಪಸ್ಸು ಮಾಡಿರುವಂಥ ಜಾಗ ಅಂತ ಹೇಳ್ತಾರೆ. ಚೋಳ ಡೈನಾಸಿಟಿ ಅವರು ಇಲ್ಲಿ ಒಂದು ನಂದೀಶ್ವರನ ದೇವಸ್ಥಾನವನ್ನು ಸಹ ಅವರ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಾರೆ. ಇದು ಸುಮಾರು 1300 ವರ್ಷಗಳ ಹಿಂದೆ ನಿರ್ಮಾಣವಾದಂಥ ದೇವಸ್ಥಾನ. ಭೋಗ ನಂದೀಶ್ವರನ ದರ್ಶನ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಕಲ್ಯಾಣಿನೂ ಸಹ ನೀವು ಇಲ್ಲಿ ವಿಸಿಟ್ ಮಾಡ್ಬೋದು. ಕಲ್ಯಾಣಿ ಅಂತೂ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಇಲ್ಲಿ ಆರಾಮಾಗಿ 10ರಿಂದ 20 ನಿಮಿಷ ಕೂತು ಕಾಲವನ್ನು ಕಳೆದು ಹೋಗ್ಬೋದು. ಸೊ ದೇವಸ್ಥಾನದ ಹೊರಗಡೆ ಬಂದರೆ ನಿಮಗೆ ಕೆಲವೊಂದು ವ್ಯೂ ಪಾಯಿಂಟ್ಸ್ ಅನ್ನೋದು ಸಿಗುತ್ತೆ. ಗ್ಲಾಸ್ ಬ್ರಿಡ್ಜ್ ಆಗ್ಬೋದು ಅಥವಾ ಒಂದು ಟಿಪ್ಪು ಪಾಯಿಂಟ್ ಆಗ್ಬೋದು, ಇನ್ನು ಕೆಲವೊಂದು ವ್ಯೂ ಪಾಯಿಂಟ್ಸ್ ಅನ್ನೋದು ಸಿಗುತ್ತೆ. ಅಲ್ಲಿ ಬಂದು ನಿಂತ್ಕೊಂಡು ಸುತ್ತಲೂ ಇರುವಂಥ ಒಂದು ಕ್ಲೌಡಿ ನೇಚರ್, ಒಂದು ಸಕ್ಕದಾಗಿರುವಂಥ ಎನ್ವಿರಾನ್ಮೆಂಟು, ವೆದರನ್ನು ನೀವು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಈಗ ಟೈಮು 1:30. ನಾವಿಲ್ಲಿ ಸೈಟ್ ಸೀಯಿಂಗ್ ಹೊರಗಡೆ ಬಂದಾಗ ಆದರೂ ಸಹ ಸುತ್ತಲೂ ನೀವು ಕ್ಲೌಡ್ಸ್ ತುಂಬಿರೋದನ್ನು ನೋಡ್ಬೋದು. ಸೊ ನೀವು ಇಲ್ಲಿ ಸ್ವಲ್ಪ ವಿಂಟರ್ ಸೀಸನಲ್ಲಿ ಬಂದರೆ ವೆದರು ತುಂಬ ಚೆನ್ನಾಗಿರುತ್ತೆ, ಕ್ಲೌಡಿಯಾಗಿರುತ್ತೆ, ಚಿಲ್ಲಾಗಿರುತ್ತೆ. ಬಟ್ ಬೇರೆ ಯಾವ ಸೀಸನಲ್ಲಿ ಬಂದರೂ ಇದು ಎತ್ತರವಾದ ಪ್ರದೇಶ ಆದ್ದರಿಂದ ನಿಮಗೆ ಸುತ್ತಲೂ ಕ್ಲೌಡ್ಸ್ ತುಂಬಿಕೊಂಡಿರುವಂಥ ವಾತಾವರಣ ಸಿಗುತ್ತೆ ಅಂತ ಹೇಳ್ಬೋದು. ನಾವು ನವೆಂಬರಲ್ಲಿ ಬಂದಿದ್ದರಿಂದ ಅದು ವಿಂಟರ್ ಸೀಸನ್ ಆಗೋದ್ರಿಂದ ಏನೋ 1:30 ಆದರೂ ಸಹ
ಸುತ್ತಲೂ ಕ್ಲೌಡ್ಸು, ಹೊರಗಡೆ ಏನಿದೆ ಅಂತ ಯಾರಿಗೂ ಕಾಣಿಸ್ತಾನೆ ಇರಲಿಲ್ಲ, ಆ ರೀತಿ ಇತ್ತು ವೆದರು. ಎಲ್ಲ ಕ್ಲೌಡ್ಸಿಂದ ತುಂಬ ಹೋಗಿತ್ತು, ಸಖತ್ತಾಗೇ ಇತ್ತು. ಅಲ್ಲಿನ ಒಂದು ವಾತಾವರಣ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು. ಸೈಟ್ ಸೀಯಿಂಗ್ ಅಂತೂ ನಾವು ಅಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ಇದು ಗ್ಲಾಸ್ ಬ್ರಿಡ್ಜು, ಒಳಗಡೆ ಒಂದು ಹಾಗೆ ರೌಂಡ್ ಹಾಕ್ಕೊಂಡು ಹೊರಗಡೆ ಬಂದರೆ ನಿಮಗೆ ಟಿಪ್ಪು ಪಾಯಿಂಟ್ ಸಿಗುತ್ತೆ, ಇನ್ನೂ ಒಂದಷ್ಟು ಕೆಲವು ವ್ಯೂ ಪಾಯಿಂಟ್ಸ್ ಅನ್ನೋದು ಸಿಗುತ್ತೆ. ಬೆಂಗಳೂರಿಂದ ಸುಮಾರು 65 ಕಿಲೋಮೀಟರ್ ದೂರದಲ್ಲಿರುವ ಈ ಒಂದು ನಂದಿ ಬೆಟ್ಟವನ್ನು ಇಷ್ಟು ವರ್ಷ ಆದರೂ ಒಂದು ಸತಿನೂ ಬಂದು ವಿಸಿಟ್ ಮಾಡೋಕ್ಕೆ ಆಗೇ ಇರಲಿಲ್ಲ. ಎಲ್ಲದಕ್ಕೂ ಟೈಮ್ ಬರಬೇಕು ಅಂತಾರಲ್ಲ. ಸೊ ನವಂಬರ್ ತಿಂಗಳು ದೀಪಾವಳಿ ಹಬ್ಬದ ದಿನ ನಾವು ಇಲ್ಲಿಗೆ ವಿಸಿಟ್ ಮಾಡಿದ್ದು. ಆ ದಿನ ನಾವು ವಿಸಿಟ್ ಮಾಡಿದಾಗ ಇದ್ದಂಥ ವಾತಾವರಣ, ಒಂದು ವೆದರ್ ಕಂಡೀಷನ್ಸ್ ಈ ರೀತಿ ಇತ್ತು. ಕೆಳಗಡೆ ಮಾತ್ರ ಬಂಡೆಗಳು ಸುಟ್ಟೋಗಿತ್ತು, ಬರಿಗಾಲಲ್ಲಿ ನಡೆಯೋದಕ್ಕೆ ಕಷ್ಟ ಆಗಿತ್ತು. ಬಟ್ ಸುತ್ತಲೂ ಕ್ಲೌಡಿ ನೇಚರು ತುಂಬಾ ಚೆನ್ನಾಗಿತ್ತು. ಮತ್ತು ಇದೊಂದು ವ್ಯೂ ಪಾಯಿಂಟ್ ಇಲ್ಲಿ ಇದೆ. ಇಲ್ಲಿ ಸುಮಾರು ಸೀರಿಯಲ್ಸು, ಮೂವೀಸ್ ಎಲ್ಲ ಶೂಟಿಂಗ್ ಆಗೇ ಇರುತ್ತೆ. ನಿಮ್ಗೆ ಯಾವುದಾದ್ರೂ ನೆನಪಾಗ್ತಾ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸನ್ನು ಹಾಕಿ. ನಾನು ಸುಮಾರು ಸೀರಿಯಲ್ಸು ಇಲ್ಲಿ ಶೂಟಿಂಗ್ ಆಗಿರೋದು ಸೀರಿಯಲ್ಸಲ್ಲಿ ನೋಡಿದ್ದೆ ಈ ಸ್ಪಾಟು. ಸೊ ಡೈರೆಕ್ಟಾಗಿ ಬಂದು ನೋಡಿದಾಗ ತುಂಬಾ ಖುಷಿ ಆಯಿತು. ಅದನ್ನು ನೋಡಿಕೊಂಡು ಹಾಗೆ ಬಂದರೆ ಮುಂದೆ ಒಂದು ಟಿಪ್ಪು ಪಾಯಿಂಟ್ ಅಂತ ಸಹ ಸಿಗುತ್ತೆ, ಟಿಪ್ಪು ಡ್ರಾಪ್ ಪಾಯಿಂಟ್ ಅಂತ ಹೇಳ್ತಾರೆ. ಇಲ್ಲಿ ರೂಟ್ ಮ್ಯಾಪು ಸಹ ಇರುತ್ತೆ. ನಂದಿ ಬೆಟ್ಟದಲ್ಲೇ ನೋಡೋದಕ್ಕೆ ಸುಮಾರು ಪ್ಲೇಸಸ್ಸು ಇದೆ. ಆ ರೂಟ್ ಮ್ಯಾಪನ್ನು ನೋಡಿಕೊಂಡು ಆ ಎಲ್ಲ ಪ್ಲೇಸಸನ್ನು ನೀವು ವಿಸಿಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಇದು ಟಿಪ್ಪು ಡ್ರಾಪ್ ಪಾಯಿಂಟ್. ತುಂಬ ಕೇರ್ಫುಲ್ಲಾಗಿ ಹೋಗಬೇಕು. ಇಲ್ಲಿ ಮಕ್ಕಳಿದ್ರೆ ಸ್ವಲ್ಪ ಜೋಪಾನವಾಗಿ ಈ ಜಾಗದಲ್ಲಿ ಕೈಯನ್ನು ಹಿಡ್ಕೊಂಡೇ ಕರ್ಕೊಂಡು ಹೋಗಿ. ಸೊ ನಂದಿ ಬೆಟ್ಟದ ಎಂಟ್ರೆನ್ಸ್ ಫೀ ಒಂದು 25 ರುಪೀಸ್ ಇರುತ್ತೆ. ನೀವು ಮಿನಿ ಬಸ್ಸಲ್ಲಿ ಮೇಲ್ಗಡೆ ಟೆಂಪಲ್ವರೆಗೂ ಬರಬೇಕು ಅಂದರೆ 25 + 25 ಅಪ್ ಆ್ಯಂಡ್ ಡೌನ್ 50 ರುಪೀಸ್ ಆಗುತ್ತೆ. ಸೊ ಪರ್ ಪರ್ಸನ್ ನಿಮಗೆ ಜಸ್ಟ್ 75 ರುಪೀಸ್ಗೆ ನಂದಿ ಹಿಲ್ಸ್ಗೆ ಬಂದು ಇಲ್ಲಿನ ಸೈಟ್ ಸೀಯಿಂಗ್ ಎಲ್ಲ ಮಾಡಿಕೊಂಡು ಆರಾಮ್ಸೆ ವಾಪಸ್ ಹೋಗ್ಬೋದು. ಸೊ ರೆಸ್ಟೋರೆಂಟು ಇಲ್ಲಿ ಮೇಲ್ಗಡೆ ಇರೋದ್ರಿಂದ ಲಂಚು, ಬ್ರೇಕ್ಫಾಸ್ಟು ಅಲ್ಲಿ ಅವೈಲೇಬಲ್ ಇರುತ್ತೆ. ಸೊ ತುಂಬ ಒಳ್ಳೆ ಸ್ಪಾಟು. ನೀವು ಯಾವುದೇ ಸೀಸನಲ್ಲಿ ಬಂದರೂ ಇಲ್ಲಿ ಬಂದು ಹಾಫ್ ಡೇ ಆರಾಮವಾಗಿ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.